ಭದ್ರಾ ಜಲಾಶಯ ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಜಲಾಶಯದ ಬಳಿ ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಭದ್ರಾ ಜಲಾಶಯದ ಬಲದಂಡೆ ನಾಲುವೆಯ ಬಳಿ ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಅದನ್ನು ಒಡೆದು ಕಾಮಗಾರಿ ಮಾಡ್ತಾ ಇರತಕ್ಕಂಥದ್ದು. ಇದನ್ನ ಪ್ರತಿಭಟಿಸಿ ದಾವಣಗೆರೆ ಜಿಲ್ಲೆಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು ಮತ್ತು ರೈತರ ಮಧ್ಯೆ ಈ ವಿಚಾರಕ್ಕೆ ವಾಗ್ವಾದ ನಡೆದಿದೆ. ಏನು ಭದ್ರಾ ಜಲಾಶಯದ ಬಲದಂಡೆ ನಾಲೆಯನ್ನ ಒಡೆದು ಏನು ಅವೈಜ್ಞಾನಿಕ ಕಾಮಗಾರಿಗೆ ಮುಂದಾಗಿರುವಂತದ್ದು. ಆ ಅವೈಜ್ಞಾನಿಕ ಕಾಮಗಾರಿಯನ್ನ ಖಂಡಿಸಿ ದಾವಣಗೆರೆ ಭಾಗದ ರೈತರು ಈಗ ಪ್ರತಿಭಟನೆಯನ್ನ ನಡೆಸುತ್ತಿರುವಂತದ್ದು. ಸರ್ಕಾರವನ್ನ ಒತ್ತಾಯ ಮಾಡ್ತಿರುವಂತದ್ದು, ಕೂಡಲೇ ಈ ಕಾಮಗಾರಿಯನ್ನ ನಿಲ್ಲಿಸಬೇಕು. ಏನು ಈ ಕಾಮಗಾರಿ ನಿಲ್ಲಿಸದೆ ಹೋದ್ರೆ ದಾವಣಗೆರೆ ಭಾಗದ ಕೊನೆ ಭಾಗದ ರೈತರಿಗೆ ನೀರು ಸರಾಗವಾಗಿ ಬರೋದಿಲ್ಲ ಅನ್ನುವಂತ ಏನು ಆಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಗೆ ಪ್ರತಿಭಟನೆಕಾರರನ್ನ ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡ್ತಿದೆ ಅನ್ನುವಂತ ಅನುಮಾನ ಸಹ ಕಾಡ್ತಿರುವಂತದ್ದು. ಏನು ಪ್ರತಿಭಟನೆಗೆ ಬಂದಿದ್ರು ಸಾವಿರಾರು ರೈತರು, ಅವರನ್ನ ಏನು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲೇ ತಡೆಯುವಂತ ಕೆಲಸಗಳಾಗಿರುವಂತದ್ದು. ಕೂಡಲೇ ಈ ಕಾಮಗಾರಿಯನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ. ಏನು ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರು ಕೊಡ್ಲಿಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಭದ್ರಾ ಜಲಾಶಯದ ಬಲದಂಡೆ ನಾಲೆಯನ್ನ ಹೊಡೆದು ಅಲ್ಲಿಂದ ಒಂದು ಪಂಪ್ ವೆಲ್ಗೆ ನೀರನ್ನ ಸಪ್ಲೈ ಕೊಟ್ಟು ಅಲ್ಲಿಂದ ಸುಮಾರು ಸಾವಿರಾರು ಹಳ್ಳಿಗಳಿಗೆ ನೀರು ಕೊಡುವ ಯೋಜನೆ ಇದಾಗಿರುವಂತದ್ದು. ಆದ್ರೆ ನೀರು ಕೊಡುವ ಯೋಜನೆಗೆ ನಮ್ಮ ವಿರೋಧವಿಲ್ಲ. ಆದ್ರೆ ಬಲದಂಡೆಯನ್ನ ಒಡೆದು ಈಗ ಮಾಡ್ತಿರುವಂತ ಕಾಮಗಾರಿ ಸರಿಯಲ್ಲ ಅನ್ನುವಂಥದ್ದು ರೈತರ ಆಗ್ರಹವಾಗಿರುವಂತದ್ದು. ಹಾಗಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಏನೋ ಭದ್ರಾ ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆ ಮುತ್ತಿಗೆ ಹಾಕಲು ಯತ್ನಿಸಿದ ಸಮಯದಲ್ಲಿ ರೇಣುಕಾಚಾರ್ಯ ಸೇರಿದಂತೆ ದಾವಣಗೆರೆ ಭಾಗದ ಹಲವಾರು ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ರೈತರಿದ್ದಾರೆ. ಸರ್, ಏನ್ ಆಗ್ರಹ ಅಂತೇಳಿ? ಈಗ ನಮ್ದು ನೀರ್ ತಗೋನಕ್ ಏನ್ ತೊಂದ್ರೆ ಇಲ್ಲ ಸರ್. ಅವ್ರು ಒಳಿಂದ ತಗೊಳ್ಳಿ, ಒಳಿಂದ ತಗೊಳ್ಳಿ, ಬೇಕಾದ್ರೆ ಅವ್ರು ಡ್ಯಾಮ್ ನಿಂದನೇ ತಗೊಳ್ಳಿ. ನಮ್ಮ ಬಲದಂಡೆ ನಾಲಿಂದ ಯಾಕೆ ತಗೊಳೋದು? ನಮ್ಮ ದಾವಣಗೆರೆ ಡಿಸ್ಟಿಕ್ ಜೀವನಾಡಿ ಇದು. ನಾವು ಹರಿಹರ ತಾಲೂಕಿನರು, ದಾವಣಗೆರೆ ಡಿಸ್ಟಿಕ್, ನಮಗೆ ಕುಡಿಯೋ ನೀರು ನಾವು ಇದ್ರ ನಂಬಿಕೊಂಡೆ ಜೀವನ ಮಾಡ್ತಾ ಇದ್ದೇವೆ. ಈಗ ಮಾಡಿದ್ರೆ ಇವ್ರು ತಗೊಳ್ಳಿ, ಬೇಕಂದ್ರೆ ಬೇಡ, ಒಳ್ಳೆ ನೀರು ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಪ್ರತಿಭಟನೆ ಮಾಡಿದ್ರಿ, ನಿಮ್ಮನ್ನ ಹತ್ತಿಕ್ಕುವ ಕೆಲಸಗಳಾಗ್ತಿದಾವ ಅಂತ? ಹತ್ತಿಕ್ಕ ಕೆಲಸ ಹಾಳು ಮಾಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗೆ ಈಗಾಗಲೇ ಕೊನೆ ಭಾಗದ ಏನ್ ಗೆಜೆಟೆಡ್ ಅಲ್ಲಿ ಸರ್ಕಾರ ಮಾಡಿರ್ತಕ್ಕಂತ ಸಾವಿರಾರು ಎಕರೆಗಳಿಗೆ ಈಗ ಕೊನೆ ಭಾಗದ ರೈತರಿಗೆ ಈಗಾಗಲೇ ನೀರು ಬರ್ತಾ ಇಲ್ಲ. ಈಗ ಮತ್ತೆ ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಕೆಲಸಗಳನ್ನ ಮಾಡ್ಕೊಂತ ಹೋಗ್ತಾ ಇದೆ ಸರ್ಕಾರ. ಹೀಗಾಗಿ ನಾವು ದಾವಣಗೆರೆ ಜಿಲ್ಲೆಯಿಂದ ಬಂದಂತಕ್ಕಂತಹ ಸಾವಿರಾರು ಲಕ್ಷಾಂತರ ಜನರು ಈಗ ಸ್ಟ್ರೈಕ್ ಮಾಡಿದ್ದಾರೆ. ಅವರಿಗೆ ಯಾವುದೇ ಪ್ರಜಾಪ್ರಭುತ್ವದ ಹಕ್ಕನ್ನು ಕೊಡದೆ ಪೊಲೀಸರ ಮುಖಾಂತರ ಎಲ್ಲ ಹತ್ತಿಕ್ಕುವ ಕೆಲಸವನ್ನು ಮಾಡಿ ಕುತ್ಕೊಂಡಿದ್ದಾರೆ. ಹೀಗಾಗಿ ಸರ್, ನಾವು ಮೊನ್ನೆ ಸಿಎಂ ದಾವಣಗೆರೆ ಬಂದಾಗ ಮನವಿ ಪತ್ರ ಕೊಟ್ಟಿದ್ದು ರೈತರಿಗೆ. ಹೆಂಗ್ ಗೊತ್ತು, ಭತ್ತದ ಬೆಳೆದು ಇದನ್ ಕೊಡ್ರಿ ಅಂದ್ರು. ಮನವಿ ಪತ್ರನ ಕೆಳಗ ಪೊಲೀಸ್ ಬೂಟ್ ಕಾಲ ಬೀಳಿಸಿದ್ರು. ಅದು ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತೈತಿ. ಈಗಲೂ ಏನಲ್ಲ, ಭದ್ರಾ ಬಲದಂಡೆನ ಯಾರ ಇದು ಬಡ್ಜೆಟ್ನಾಗೆ ಖರೀದಿ ತಾಂತಾರಂತ ಕೊಟ್ಬಿಡ್ರಿ ನಮ್ಗೆ ಸಿದ್ದರಾಮಯ್ಯರಿಗೆ. ಅದ್ರಾಗ ಏನೈತ್ರಿ? ತಾಳ್ಬಿಡ್ರಿ ರೈತರಿಗೆ. ರೈತರು ಬೇಡ, ಬಡ್ಜೆಟ್ ಮನ್ನಾ ಮಾಡಿ ಆರಾಜ್ ಹೋಗ್ರಿ ಅಂದ್ರೆ ಏನು ತೊಂದ್ರೆ ಇಲ್ಲ. ಯಾಕೆ ಗೊತ್ತಾ, ರೈತರು ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ದಾರೆ. ಈ 2,000 ರೂಪಾಯಿ ರೇಟ್ನಾಗೆ ಅವ್ರ ಹಣಗುತ್ತಿಗೆಲ್ಲ ಸಾಲ ಮಾಡ್ಕೊಂಡಾರೆ. ಮಕ್ಕಳು ವಿಷ ಕುಡಿಯೋ ಹೊತ್ತು ಬಂದತಿ. ಈ ಹಿಂಗೆ ಮಾಡ್ಕೊಂತ ಹೋದ್ರೆ ಮತ್ತೆ ಬಡ್ಜೆಟ್ನಾಗ ಯಾರ್ಯಾರು ಖರೀದಿ ಕೊಡಿದ್ರೆ ಪಕ್ಕದ ರಾಜ್ಯದಲ್ಲಿ ಕೊಡ್ರಿ. ಇದು ಕಾಂಗ್ರೆಸ್ ಸರ್ಕಾರ ಬೆಸ್ಟ್ ಸರ್ಕಾರ. ರೈತರು 2,000 ರೂಪಾಯಿ ರೇಟಿಗೆ ಏನು ಬೆಳೆ ಸಿಗ್ತಾ ಇಲ್ಲ. 2,000 ರೂಪಾಯಿ ಕುತ್ತಿಗೆ ಅವರು ಹೊಲಗಳು ಹಾಕಿದ್ರಿಂದ ಹಾಳಾಗಿ ಹತ್ತಿ ಬಿತ್ತಿ ಹೋಗಿದ್ದಾರೆ. ಇದಿಷ್ಟು ಏನೋ ರೈತರ ಆಗ್ರಹವಾಗಿರುವಂತೂ. ಕೂಡಲೇ ಈ ಅವೈಜ್ಞಾನಿಕ ಕಾಮಗಾರಿ ಏನಿದೆ, ಈ ಅವೈಜ್ಞಾನಿಕ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನ ದಾವಣಗೆರೆ ಭಾಗದ ನೂರಾರು ರೈತರು ಇವತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭದ್ರಾ ಜಲಾಶಯ ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಜಲಾಶಯದ ಬಳಿ ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಭದ್ರಾ ಜಲಾಶಯದ ಬಲದಂಡೆ ನಾಲುವೆಯ ಬಳಿ ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ, ಅದನ್ನು ಒಡೆದು ಕಾಮಗಾರಿ ಮಾಡ್ತಾ ಇರತಕ್ಕಂಥದ್ದು. ಇದನ್ನ ಪ್ರತಿಭಟಿಸಿ ದಾವಣಗೆರೆ ಜಿಲ್ಲೆಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು ಮತ್ತು ರೈತರ ಮಧ್ಯೆ ಈ ವಿಚಾರಕ್ಕೆ ವಾಗ್ವಾದ ನಡೆದಿದೆ.
ಏನು ಭದ್ರಾ ಜಲಾಶಯದ ಬಲದಂಡೆ ನಾಲೆಯನ್ನ ಒಡೆದು ಏನು ಅವೈಜ್ಞಾನಿಕ ಕಾಮಗಾರಿಗೆ ಮುಂದಾಗಿರುವಂತದ್ದು. ಆ ಅವೈಜ್ಞಾನಿಕ ಕಾಮಗಾರಿಯನ್ನ ಖಂಡಿಸಿ ದಾವಣಗೆರೆ ಭಾಗದ ರೈತರು ಈಗ ಪ್ರತಿಭಟನೆಯನ್ನ ನಡೆಸ್ತಿರುವಂತದ್ದು. ಸರ್ಕಾರವನ್ನ ಒತ್ತಾಯ ಮಾಡ್ತಿರುವಂತದ್ದು ಕೂಡಲೇ ಈ ಕಾಮಗಾರಿಯನ್ನ ನಿಲ್ಲಿಸಬೇಕು. ಏನು ಈ ಕಾಮಗಾರಿ ನಿಲ್ಲಿಸದೆ ಹೋದ್ರೆ ದಾವಣಗೆರೆ ಭಾಗದ ಕೊನೆ ಭಾಗದ ರೈತರಿಗೆ ನೀರು ಸರಾಗವಾಗಿ ಬರೋದಿಲ್ಲ ಅನ್ನುವಂತ ಏನು ಆಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ರೆ. ಹಾಗೆ ಪ್ರತಿಭಟನೆಕಾರರನ್ನ ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡ್ತಿದೆ ಅನ್ನುವಂತ ಅನುಮಾನ ಸಹ ಕಾಡ್ತಿರುವಂತದ್ದು. ಏನು ಪ್ರತಿಭಟನೆಗೆ ಬಂದಿದ್ರು ಸಾವಿರಾರು ರೈತರು ಅವರನ್ನ ಏನು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲೇ ತಡೆಯುವಂತ ಕೆಲಸಗಳಾಗಿರುವಂತದ್ದು. ಕೂಡಲೇ ಈ ಕಾಮಗಾರಿಯನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ. ಏನು ಜಲಜೀವನ್ ಮಿಷನ್ ಅಡಿಯಲ್ಲಿ ಆ ನೀರು ಕೊಡ್ಲಿಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಭದ್ರಾ ಜಲಾಶಯದ ಬಲದಂಡೆ ನಾಲೆಯನ್ನ ಹೊಡೆದು ಅಲ್ಲಿಂದ ಒಂದು ಪಂಪ್ ವೆಲ್ಗೆ ನೀರನ್ನ ಸಪ್ಲೈ ಕೊಟ್ಟು ಅಲ್ಲಿಂದ ಸುಮಾರು ಸಾವಿರಾರು ಹಳ್ಳಿಗಳಿಗೆ ನೀರು ಕೊಡುವ ಯೋಜನೆ ಇದಾಗಿರುವಂತದ್ದು. ಆದ್ರೆ ನೀರು ಕೊಡುವ ಯೋಜನೆಗೆ ನಮ್ಮ ವಿರೋಧವಿಲ್ಲ. ಆದ್ರೆ ಬಲದಂಡೆಯನ್ನ ಒಡೆದು ಈಗ ಮಾಡ್ತಿರುವಂತ ಕಾಮಗಾರಿ ಸರಿಯಲ್ಲ ಅನ್ನುವಂಥದ್ದು ರೈತರ ಆಗ್ರಹವಾಗಿರುವಂತದ್ದು. ಹಾಗಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಏನು ಭದ್ರಾ ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆ ಮುತ್ತಿಗೆ ಹಾಕಲು ಯತ್ನಿಸಿದ ಸಮಯದಲ್ಲಿ ರೇಣುಕಾಚಾರ್ಯ ಸೇರಿದಂತೆ ದಾವಣಗೆರೆ ಭಾಗದ ಹಲವಾರು ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ರೈತರಿದ್ದಾರೆ. ಸರ್, ಏನ್ ಆಗ್ರಹ ಅಂತೇಳಿ? ಈಗ ನಮ್ದು ನೀರ್ ತಗೋನಕ್ ಏನ್ ತೊಂದ್ರೆ ಇಲ್ಲ ಸರ್. ಅವ್ರು ಒಳಿಂದ ತಗೊಳ್ಳಿ ನೀರ, ಒಳಿಂದ ತಗೊಳ್ಳಿ, ಬೇಕಾದ್ರೆ ಅವ್ರು ಡ್ಯಾಮ್ ನಿಂದನ ತಗೊಳ್ಳಿ. ನಮ್ಮ ಬಲದಂಡೆ ನಾಲಿಂದ ಯಾಕೆ ತಗೊಳೋದು? ನಮ್ಮ ದಾವಣಗೆರೆ ಡಿಸ್ಟಿಕ್ ಜೀವನಾಡಿ ಇದು. ನಾವು ಹರಿಹರ ತಾಲೂಕಿನವರು, ದಾವಣಗೆರೆ ಡಿಸ್ಟಿಕ್, ನಮಗೆ ಕುಡಿಯೋ ನೀರು ನಾವು ಇದನ್ನ ನಂಬಿಕೊಂಡೆ ಜೀವನ ಮಾಡ್ತಾ ಇದ್ದೇವೆ. ಈಗ ಮಾಡಿದ್ರೆ ಇವ್ರು ತಗೊಳ್ಳಿ, ಬೇಕಂದ್ರೆ ಬೇಡ, ಒಳ್ಳೆ ನೀರು ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಪ್ರತಿಭಟನೆ ಮಾಡಿದ್ರಿ, ನಿಮ್ಮನ್ನ ಹತ್ತಿಕ್ಕುವ ಕೆಲಸಗಳಾಗ್ತಿದಾವ ಅಂತ? ಹತ್ತಿಕ್ಕ ಕೆಲಸ ಹಾಳು ಮಾಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗೆ ಈಗಾಗಲೇ ಕೊನೆ ಭಾಗದ ಏನ್ ಗೆಜೆಟೆಡ್ ಅಲ್ಲಿ ಸರ್ಕಾರ ಮಾಡಿರ್ತಕ್ಕಂತ ಸಾವಿರಾರು ಎಕರೆಗಳಿಗೆ ಈಗ ಕೊನೆ ಭಾಗದ ರೈತರಿಗೆ ಈಗಾಗಲೇ ನೀರು ಬರ್ತಾ ಇಲ್ಲ. ಈಗ ಮತ್ತೆ ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಕೆಲಸಗಳನ್ನ ಮಾಡ್ಕೊಂತ ಹೋಗ್ತಾ ಇದೆ ಸರ್ಕಾರ. ಹೀಗಾಗಿ ನಾವು ದಾವಣಗೆರೆ ಜಿಲ್ಲೆಯಿಂದ ಬಂದಿರತಕ್ಕಂತ ಸಾವಿರಾರು ಲಕ್ಷಾಂತರ ಜನರು ಈಗ ಸ್ಟ್ರೈಕ್ ಮಾಡಿದ್ದಾರೆ. ಅವರಿಗೆ ಯಾವುದೇ ಪ್ರಜಾಪ್ರಭುತ್ವದ ಹಕ್ಕನ್ನು ಕೊಡದೆ ಪೊಲೀಸರ ಮುಖಾಂತರ ಎಲ್ಲ ಹತ್ತಿಕ್ಕುವ ಕೆಲಸವನ್ನು ಮಾಡಿ ಕುತ್ಕೊಂಡಿದ್ದಾರೆ. ಹೀಗಾಗಿ ಸರ್, ನಾವು ಮೊನ್ನೆ ಸಿಎಂ ದಾವಣಗೆರೆ ಬಂದಾಗ ಮನವಿ ಪತ್ರ ಕೊಟ್ಟಿದ್ದು ರೈತರಿಗೆ. ಒಂದು ಭತ್ತದ ಬೆಳೆದು ಇದನ್ ಕೊಡ್ರಿ ಅಂದ್ರು. ಮನವಿ ಪತ್ರನ ಕೆಳಗೆ ಪೊಲೀಸ್ ಬೂಟ್ ತರ ಬೀಳಿಸಿದ್ರು. ಅದು ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತೈತಿ. ಈಗಲೂ ಏನಲ್ಲ, ಭದ್ರಾ ಬಲದಂಡೆನ ಯಾರ ಇದು ಬಡ್ಜೆಟ್ನಾಗೆ ಖರೀದಿ ತಾಂತಾರಂತ ಕೊಟ್ಬಿಡ್ರಿ ನಮ್ಗೆ ಸಿದ್ದರಾಮಯ್ಯರಿಗೆ. ಅದ್ರಾಗ ಏನೈತ್ರಿ? ತಗೊಂಡ್ಬಿಡ್ರಿ ರೈತರಿಗೆ. ರೈತರು ಬೇಡ, ಬಡ್ಜೆಟ್ ಮನ್ನಣೆ ಮಾಡಿ ಆರಾಜ್ ಹೋಗ್ರಿ ಅಂದ್ರೆ ಏನು ತೊಂದ್ರೆ ಇಲ್ಲ. ಯಾಕೆ ಗೊತ್ತಾ? ರೈತರು ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ದಾರೆ. ಈ 2,000 ರೂಪಾಯಿ ರೇಟ್ನಾಗೆ ಅವ್ರ ಅನುಭೂತಿಗೆಲ್ಲ ಸಾಲ ಮಾಡ್ಕೊಂಡಾರೆ. ಮಕ್ಕಳು ವಿಷ ಕುಡಿಯೋತ್ ಬಂದತಿ. ಈ ಹಿಂಗೆ ಮಾಡ್ಕೊಂತ ಹೋದ್ರೆ ಮತ್ತೆ ಬಡ್ಜೆಟ್ನಾಗ ಯಾರ್ಯಾರು ಖರೀದಿ ಕೊಡೋದ್ರೆ ಪಕ್ಕದ ರಾಜ್ಯರಿಗೆ ಕೊಡ್ರಿ. ಇದು ಕಾಂಗ್ರೆಸ್ ಸರ್ಕಾರ ಬೆಸ್ಟ್ ಸರ್ಕಾರ. ರೈತರು 2,000 ರೂಪಾಯಿ ರೇಟಿಗೆ ಏನು ಬೆಳೆ ಸಿಗ್ತಾ ಇಲ್ಲ. 2,000 ರೂಪಾಯಿ ಕುತ್ತಿಗೆ ಅವರು ಹೊಲಗಳು ಹಾಕಿದ್ರಿಂದ ಹಾಳಾಗಿ ಹತ್ತಿ ಬಿತ್ತಿ ಹೋಗಿದ್ದಾರೆ. ಇದಿಷ್ಟು ಏನು ರೈತರ ಆಗ್ರಹವಾಗಿರುವಂತೂ. ಕೂಡಲೇ ಈ ಅವೈಜ್ಞಾನಿಕ ಕಾಮಗಾರಿ ಏನಿದೆ, ಈ ಅವೈಜ್ಞಾನಿಕ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನ ದಾವಣಗೆರೆ ಭಾಗದ ನೂರಾರು ರೈತರು ಇವತ್ತು ಸರ್ಕಾರದ ವಿರುದ್ಧ